ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ ಅಗರಿ ಮನಿ ಟ್ರೆಂಡ್ಸ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ನಿಮಗೆ ರಥೋತ್ಸವಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ವಿಜೃಂಭಣೆಯಿಂದ ಹೊಸಕೋಟೆ ರಥೋತ್ಸವ ನಡೀತಾ ಇದೆ. ಹೇಗಿರುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಬೈಕ್ ಬಿಡಲ್ಲ ಅನಿಸುತ್ತೆ. ಬೈಕ್ ಇಲ್ಲೆಲ್ಲರೂ ಪಾರ್ಕ್ ಮಾಡಿ ಹೋಗಬೇಕು. ಐತಿಹಾಸಿಕ ಪ್ರಸಿದ್ಧ ಹೊಸಕೋಟೆಯ ರಥೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಗೆಲ್ಲರಿಗೂ ರಥೋತ್ಸವವನ್ನು ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಒನ್ ವೇ ಮಾಡಿದ್ದಾರೆ ಮತ್ತು ಕೆಲವು ಕಡೆ ಬ್ಲಾಕ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಟ್ರಾಫಿಕ್ ಜಾಮ್ ಇದಾಗುತ್ತೆ ಅಂತ, ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ. ತಾಲೂಕು ಆಫೀಸ್ ಎದುರುಗಡೆಯಿಂದ ಶುರುವಾಗಿ ರಥ ಬೀದಿಲಿ ಬಂದು ಮತ್ತೆ ಹೂಮಂಡಿ ಸರ್ಕಲ್ ಕನೆಕ್ಟ್ ಆಗಿ ಮತ್ತೆ ವಾಪಸ್ ತಾಲೂಕು ಆಫೀಸ್ ಎದುರುಗಡೆ ಈ ರಥವೊಂದನ್ನು ಇರಿಸಲಾಗುತ್ತೆ. ಆಮೇಲೆ ರಾತ್ರಿ 8-9 ಗಂಟೆ ಆಗುತ್ತೆ ರಥೋತ್ಸವ ಮುಗಿಯೋ ಹೊತ್ತಿಗೆ. ನೋಡಿ, ಎಲ್ಲ ಅನ್ನ ಸಂತರ್ಪಣೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ತುಂಬ ಸಂಘ ಸಂಸ್ಥೆಗಳು ಇಲ್ಲಿ ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಈಗ ನಾವು ಮಾರ್ಕೆಟ್ ರೋಡು ರಥ ಬೀದಿಗೆ ಬಂದ್ವಿ. ಇಲ್ಲಿಂದ ಬಲಗಡೆ ತಗೊಂಡ್ರೆ ರಥ ಬೀದಿ. ನೋಡಿ, ಇದು ರಥ ಬೀದಿ. ಈಗ ರಥ ಎಲ್ಲಿ ಬರ್ತಿದೆ ಅಂತ ನೋಡೋಣ. ಆಲ್ರೆಡಿ ಮೂವ್ ಆಗಿದೆ, ನಾನು ಲೇಟ್ ಆಯಿತು ಬರೋದು. ಎಲ್ಲ ಬಾಳೆಹಣ್ಣು ಮಾರ್ತಾ ಇರ್ತಾರೆ ಸ್ನೇಹಿತರೆ. ಇವಾಗ ಬಾಳೆಹಣ್ಣು ತಗೊಳ್ಳೋದು, ಅದ್ರ ಮೇಲೆ ಈ ಸಲ ಕಪ್ ನಮ್ಮದೇ ಅಂತ ಬರೆಯೋದು, ಹೊಡೆಯೋದು. ಬಾಳೆಹಣ್ಣು ತಗೊಳ್ಳೋದು, ಈ ಸಲ ಕಪ್ ನಮ್ಮದೇ ಅಂತ ಬರೆಯೋದು, ಹೊಡೆಯೋದು. ಇಲ್ಲಿ ಆಲ್ರೆಡಿ ಒಂದು ಅನ್ನ ಸಂತರ್ಪಣೆ ಶುರು ಆಗಿದೆ. ತುಂಬ ಕಡೆ ಅನ್ನ ಸಂತರ್ಪಣೆ ಆಗುತ್ತೆ ಇವತ್ತು. ಬನ್ನಿ, ಇಲ್ಲಿ ನೋಡಿ ಎಲ್ಲ ತಗೊತಾ ಇದ್ದಾರೆ. ಮಜ್ಜಿಗೆ ಇದೆ, ಮಜ್ಜಿಗೆ ಕುಡಿಯೋಣ ಒಂದು ಲೋಟ. ನಾವು ಒಂದು ಮಜ್ಜಿಗೆ ಕುಡಿದು ಆಮೇಲೆ ಶುರು ಮಾಡೋಣ. ಸ್ನೇಹಿತರೆ, ಮಜ್ಜಿಗೆ ಖಾಲಿ ಆಗಿತ್ತು, ಅದಕ್ಕೆ ಒಂದು ಲೋಟ ಜ್ಯೂಸ್ ಕುಡ್ಕೊಂಡು ಬಂದೆ. ಸಖತ್ತಾಗಿತ್ತು ಜ್ಯೂಸು. ಯಾರ್ಯಾರು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್. ಯಾಕೆಂದರೆ ಅಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಹಾಗೆ ದಯವಿಟ್ಟು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ, ತಿಂದಿರೋ ಪ್ಲೇಟು ಮತ್ತು ಕುಡ್ದಿರೋ ನೀರಿನ ಲೋಟ ಆಗಲಿ, ಜ್ಯೂಸ್ ಲೋಟ ಆಗಲಿ, ಅದನ್ನು ರೋಡಲ್ಲಿ ಬಿಸಾಕ್ಬಿಡಿ ದಯವಿಟ್ಟು. ಅದಕ್ಕೆ ಅಂತ ಒಂದು ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲಿ ಹಾಕಿ. ಎಲ್ಲರೂ ಡಸ್ಟ್ಬಿನ್ ಎಲ್ಲ ಕಡೆ ಇಟ್ಟಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಕರ್ತವ್ಯವನ್ನು ಮರಿಬಿಡಿ. ಅದೊಂದಕ್ಕೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ರೋಡಲ್ಲೆಲ್ಲ ಹಾಕಿ ಈ ಹೊಸಕೋಟೆನ ಗಬ್ಬೆಬ್ಬಿಸ್ಬೇಡಿ ದಯವಿಟ್ಟು. ಡಸ್ಟ್ಬಿನಲ್ಲಿ ಹಾಕಿ ಅಂತ ಕೇಳ್ಕೊಳ್ತೀವಿ. ಎಲ್ಲ ಕಡೆ ಅನ್ನ ಸಂತರ್ಪಣೆ ಆಗ್ತಾಯಿದೆ. ತೇರು ಬರುತ್ತೆ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ತೇರಿನೂ ಎಲ್ಲೈತೆ ಅಂತ ಗೊತ್ತಿಲ್ಲ. ಇಲ್ಲೇ ಇರಂಗಿದೆ ಗುರು, ಜನ ಫುಲ್ಲು ಕ್ರೌಡು. ವಾವ್, ನಾವು ಇಲ್ಲೇ ಎಲ್ಲಾರು ಪಾರ್ಕ್ ಮಾಡೋದು ಒಳ್ಳೆಯದು ಗಾಡಿ. ನೋಡಿ, ಈ ಥರ ಎಲ್ಲ ಮಾಡ್ತಾರಲ್ಲ ಇವರೆಲ್ಲ ಹಾಕ್ಕೊಂಡು. ಇವ್ರ ಒಳಗಡೆ ಎಷ್ಟು ಶೆಕೆ ಆಗ್ತಿರುತ್ತೆ ಅಂದರೆ, ಇದ್ರೊಳಗಡೆ ಮನುಷ್ಯ ಇದ್ದಾರೆ, ಅವ್ರಿಗೆ ಉಸಿರಾಡೋಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ ಅಷ್ಟೇ. ತುಂಬ ಗ್ರೇಟ್ ಇವರು ಆ್ಯಕ್ಚುಲಿ. ಯಾಕೆ ಅಂದರೆ ಅದ್ರೊಳಗೆ ಉಸಿರಾಡೋಕ್ಕೆ ಇವ್ರಿಗೆ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ ಅಷ್ಟೇ. ಎಷ್ಟು ಶೆಕೆ ಆಗ್ತಿರುತ್ತೆ. ನಿಜವಾಗ್ಲೂ ಗ್ರೇಟ್ ಅವರು. ನಮ್ಮ ಬಾಲ ಈಶ್ವರ ಜೊತೆ ನಮ್ಮ ಬಾಯ್ಸ್ ನೋಡಿ, ಇಲ್ಲಿ ಬಾಲ ಗಣೇಶ, ಬಾಲ ಈಶ್ವರ, ಇಲ್ಲಿ ಪಾರ್ವತಮ್ಮ. ಅದೇನೋ ಸಣ್ಮಗನ ಸುಬ್ರಹ್ಮಣ್ಯ ರೆಡಿ ಆಗ್ತಾವನೆ. ಇದೇನು ದೇವ್ರಿದು? ಎಲ್ಲ ರೆಡಿ ಆಗ್ತವ್ರೆ, ಎಲ್ಲ ರೆಡಿಯಾಗಿದೆ. ಡೊಳ್ಳು ಗಿಳ್ಳು ಎಲ್ಲ. ರಥ ಕಾಣ್ತು ನೋಡಿ, ರಥ ಬರ್ತಾ ಇದೆ. ಎಷ್ಟು ಅದ್ಭುತವಾಗಿ ರಥ ಇನ್ನೇನು ಬರ್ತಾ ಇದೆ. ಎಲ್ಲ ಇಲ್ಲಿ ಕೇಬಲ್ಲು ವೈರಿಂಗ್ ಎಲ್ಲ ಐತೆ, ಎಲ್ಲ ಎತ್ಬಿಟ್ಟಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಕೇಬಲ್ಸ್ ಎಲ್ಲ ಅಡ್ಡಾಡೋಗಿತ್ತು. ರಥೋತ್ಸವಕ್ಕೋಸ್ಕರ ಎಲ್ಲ ಎತ್ಬಿಟ್ಟಿದ್ದಾರೆ. ಬಾಳೆಹಣ್ಣು ತಗೊಳ್ಳೋದು ಹೊಡೆಯೋದು, ಬಾಳೆಹಣ್ಣು ತಗೊಳ್ಳೋದು ಹೊಡೆಯೋದು, ಅದೇ ಮಾಡ್ತಾರೆ ಜನ. ಏನು ಜನಸ್ತೋಮ ನೀವು ನೋಡ್ತಾ ಇದ್ದೀರಾ ಈ ಒಂದು ರಥೋತ್ಸವಕ್ಕೆ. ನೋಡಿ, ಒಂದು ವೈಭೋಗ. ಈ ಒಂದು ರಥೋತ್ಸವನ ನೋಡೋ ಒಂದು ವೈಭೋಗ ಎಲ್ರಿಗೂ ಸಿಗೋಣ.
ರಥ ಎಳೆಯೋದನ್ನು ಮಿಸ್ ಮಾಡಿಕೊಂಡೆ ನಾನು. ಎಲ್ಲ ಛತ್ರಿ ಹಿಡ್ಕೊಂಡ್ಬಿಟ್ಟು ನೋಡ್ತವ್ರೆ. ಈ ಬಿಸಿಲಿಗೆ ಆಗ್ತಾ ಇಲ್ಲ ಮೇಲೆ ನಿಲ್ಲೋದಕ್ಕೆ. ಸಾರಿ,
ಇದು ಸ್ನೇಹಿತರೆ ನಮ್ಮ ಹೊಸಕೋಟೆ ಜಾತ್ರೆಯ ವಿಶೇಷವಾದ ವಿಡಿಯೋ. ಎಲ್ಲ ಕಡೆ ಕವರ್ ಮಾಡಿ ತೋರಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.